Good afternoon, students. Okay, today we are going to discuss about the ratio analysis chapter. So, before entering into the ratio analysis, first we should know about the ratio. What is ratio? So, ratio, it is very simple. It is the relationship between the two accounting numbers by dividing one number by the another number. Okay. So, ratio analysis ಅಂತ ಹೇಳಿದ್ರೆ ಎರಡು ನಂಬರ್ಗಳು ಏನಿರುತ್ತೆ ಅದರ ನಡುವಿನ ಸಂಬಂಧವನ್ನು ನಾವಿಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಇಲ್ಲೊಂದು ನಂಬರ್ ತಗೊಳ್ತೀನಿ ನಾನು, 4 and 2. ಓಕೆ, ಸಿಂಪಲ್ ನಂಬರ್ 4 and 2. ಸೊ ಇಲ್ಲಿ ಸಮಥಿಂಗ್ ರಿಲೇಷನ್ಶಿಪ್ ಇದೆ. ನಾವು ಮ್ಯಾಥಮೆಟಿಕ್ ವೈಸ್ ನೋಡಿದಾಗ ವಿ ಕ್ಯಾನ್ ಡಿವೈಡ್ ಬೈ 4 by the 2. 2 1s are 2 2s are. ನೋಡಿ, 2 1s are 2 2s are. ಹಾಗಾದರೆ ರೇಷಿಯೋ ಏನು ಬಂತು ಈಗ ನೋಡಿ, 2:1. 2:1. ಸೊ ಸಿಂಪ್ಲಿಫೈ ಆಗೋಯ್ತು. ಓಕೆನಾ? ಅದೇ ರೀತಿ ರೇಷಿಯೋ ಅನಾಲಿಸಿಸ್ ಅಂತ ಹೇಳಿದಾಗ ನಮಗೆ ಗೊತ್ತಿದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅನಲೈಸ್ ಮಾಡ್ತೀವಿ ನಾವು ಇದರಲ್ಲಿ. ಸೊ ಹಾಗಾದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಆಲ್ಮೋಸ್ಟ್ ಈಗ ನಾವು ಇನ್ಕಮ್ ಸ್ಟೇಟ್ಮೆಂಟ್ಸ್ ಮಾಡಿದ್ದೀವಿ, ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀವಿ, ವಿ ನೋ ಮೆನಿ ಮೋರ್ ಐಟಮ್ಸ್. ಓಕೆ, ಈಗ ಇದನ್ನು ಸೇಲ್ಸ್ ಅಂತ ಅಂದ್ಕೊಳ್ಳೋಣ. ಸೇಲ್ಸ್ ಮಾಡಿದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ? ಪ್ರಾಫಿಟ್ನ ಅಲ್ವಾ? ಸೊ ಇದು ಸೇಲ್ಸ್ ಆಗಿರ್ಬೋದು, ಇದು ಪ್ರಾಫಿಟ್ ಆಗಿರುತ್ತೆ. ಅದೇ ಬ್ಯಾಲೆನ್ಸ್ ಶೀಟ್ ವಿಷಯಕ್ಕೆ ಬಂದಾಗ ಇದು ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಲಯಬಿಲಿಟಿ ಆಗಿರ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದಾಗ ಇದು ಇನ್ಕಮ್ ಆಗಿರ್ಬೋದು, ಇದು ಎಕ್ಸ್ಪೆನ್ಸಸ್ ಆಗಿರ್ಬೋದು. ಎನಿವೇ, ಈ ಎರಡು ನಂಬರ್ಸ್ ಏನಿದೆ ಇದು ಒಂದೊಂದು ಕಾನ್ಸೆಪ್ಟ್ನ ಇಲ್ಲಿ ಟಚ್ ಮಾಡ್ತಿರುತ್ತೆ. ಓಕೆನಾ? ಇದು ಸೇಲ್ಸ್ ಆದರೆ ಇದು ಪ್ರಾಫಿಟ್ ಆಗಿರುತ್ತೆ, ಇದು ಇನ್ಕಮ್ ಆದರೆ ಇದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅಥವಾ ಇದು ಕರೆಂಟ್ ಅಸೆಟ್ಸ್ ಆದರೆ ಇದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಸೊ ಮೋರ್ ಓವರ್ ರೇಷಿಯೋ ಅನಾಲಿಸಿಸ್ ಅಂತ ಹೇಳಿದ್ರೇ ಏನು? ಅದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡೋ ಇದು ಒಂದು ಟೆಕ್ನಿಕ್. ರೇಷಿಯೋ ಅನಾಲಿಸಿಸ್ ಇಟ್ ಈಸ್ ಒನ್ ಆಫ್ ದ ಟೂಲ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ಅಬೌಟ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ. ಓಕೆ, ಹಾಗಾದರೆ ಈ ಆನ್ಸರ್ ನಾವು ತೋರಿಸಿದ್ದೀವಲ್ಲ ಇಲ್ಲಿ 2:1. ಹಾಗಾದರೆ ಇದು ಯಾವ ಮೆಥಡು, ಏನಿದು ಇಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಎಕ್ಸ್ಪ್ರೆಷನ್ ಆಫ್ ರೇಷಿಯೋಸ್ ಅಂತ ಹೇಳಿದ್ದೀವಿ. ಅಂತ ಹೇಳಿದ್ರೆ ರೇಷಿಯೋ ಅನಾಲಿಸಿಸ್ ಅಲ್ಲಿ ಏನು ಆನ್ಸರ್ಸ್ ಬರುತ್ತೆ ಅದನ್ನು ನಾವು ಯಾವ ಥರ ತೋರಿಸ್ಬೋದು? We can represent the ratio analysis answers in the form of maybe times ಅಲ್ಲಿ ತೋರಿಸ್ಬೋದು, even maybe in the percentage or maybe in the proportion. ಹಾಗಾದರೆ ಮೇಡಮ್ ಇಲ್ಲಿ ಬಂದಿದೆಯಲ್ಲ ಇದೇನು ಅಂತ ಕೇಳ್ಬೋದು ನೀವು. ಯಾವುದು? 2:1. 2:1 ಯಾವುದು ಅಂತ ಹೇಳಿದ್ರೆ ಇದು ಪ್ರಪೋರ್ಷನ್. ಇದೇ ಬೇಸಿಕ್. ಆ್ಯಕ್ಚುಲಿ ರೇಷಿಯೋ ಅಂದ್ರೇ ನಾವು ಇದೇ ರೀತಿ ತೋರಿಸ್ತೀವಿ ಮ್ಯಾಥಮೆಟಿಕ್ಸಲ್ಲಿ. ಸೊ ಹಾಗಾದರೆ ಪ್ರಪೋರ್ಷನ್ 2:1 ಅನ್ನೋದು ಇದು ಪ್ರಪೋರ್ಷನ್ ಮೆಥಡ್. ಹಾಗಾದರೆ ಪರ್ಸೆಂಟೇಜ್ ಏನೂ ಇಲ್ಲ. ಈಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ನಂಬರ್ಸ್ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಇದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಅಂದ್ಕೊಳ್ಳೋಣ, ಇದನ್ನು ಕರೆಂಟ್ ಲಯಬಿಲಿಟಿ ಅಂದ್ಕೊಳ್ಳೋಣ. ಓಕೆನಾ? ಇದೆರಡರಲ್ಲಿ ಯಾವುದು ಗ್ರೇಟರ್? ಈಗ ಕರೆಂಟ್ ಅಸೆಟ್ಸೇ ಅಲ್ವಾ? ಹಾಗಾದರೆ ಈ ಕರೆಂಟ್ ಅಸೆಟ್ಸ್ ಏನಿದೆ ಅದನ್ನು ಇಂಟು 100 ಮಾಡಬೇಕು. ಪರ್ಸೆಂಟೇಜ್ ಇಟ್ ಇಸ್ ನಥಿಂಗ್ ಬಟ್, ಪರ್ಸೆಂಟೇಜ್ ಅಂದರೆ ಏನು ಗ್ರೇಟ್ ಏನಲ್ಲ, ಪರ್ಸೆಂಟೇಜ್ ಅಂದ್ರೇ 100 ಅಂತ. ಇದೆರಡರಲ್ಲಿ ಈಗ ಮ್ಯಾಕ್ಸಿಮಮ್ ದೊಡ್ಡ ನಂಬರ್ ಯಾವುದು ಅಂತ ಹೇಳಿದ್ರೆ 2 ಇಂಟು 100 ಎಷ್ಟು ಬರುತ್ತಾಗ? 200%. ಅದನ್ನೇ ನಾವಿಲ್ಲಿ ಬರಿತೀವಿ 200%. ಅರ್ಥ ಆಗ್ತಿದೆಯಾ? ಸೊ ಇನ್ನು ಒಂದೇ ಒಂದು ಮೆಥಡ್ ಇದೆ, ಟೈಮ್ಸು. ಏನು ಟೈಮ್ಸಲ್ಲೂ ತೋರಿಸ್ಬೋದು ಇದನ್ನು? ಎಸ್, ಹೌದು, ಇದನ್ನೇ ನಾವು ಸಿಂಪ್ಲಿಫೈ ಮಾಡಿದ್ವಿ ಅಲ್ವಾ? ಲೈಕ್ 4 ಮತ್ತು 2 ಇತ್ತು, ರಿಲೇಷನ್ಶಿಪ್ಪು ಹುಡುಕಿದ್ವಿ. ಇದು ಕರೆಂಟ್ ಅಸೆಟ್ಸು, ಇದು ಕರೆಂಟ್ ಲಯಬಿಲಿಟಿ ಅಂದ್ಕೊಂಡ್ವಿ. ಅವಾಗ ಏನು ಮಾಡಿದ್ವಿ? 2 1s 2 2s ಮಾಡಿದ್ವಿ. ಸೊ ಇಲ್ಲಿ ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟಿನ ಇಂಡಿಕೇಟ್ ಮಾಡ್ತಿದೆ 2:1. ಸೊ ಹಾಗಾದರೆ ಇಲ್ಲಿ ಗ್ರೇಟರ್ ನಂಬರ್ ಯಾವುದು? ಕರೆಂಟ್ ಅಸೆಟ್ಸ್ ಇಸ್ ದಿ ಗ್ರೇಟರ್ ನಂಬರ್. ಓಕೆನಾ? ಹಾಗಾದರೆ ಇಲ್ಲಿ ಆನ್ಸರ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು? 2 times. ಗಾಟ್ ಇಟ್? 2 times. ಓಕೆ, ಸೊ ರೇಷಿಯೋಸ್ನ ವಿ ಕ್ಯಾನ್ ಶೋ ಇಟ್ ಇನ್ ದ ಫಾರ್ಮ್ ಆಫ್ 2 times 200% or 2:1. This is the expression of ratios. Next ವಿಷಯಕ್ಕೆ ಬರೋಣ, ಕ್ಲಾಸಿಫಿಕೇಶನ್ ಆಫ್ ರೇಷಿಯೋಸ್. ಓಕೆ, ಕ್ಲಾಸಿಫಿಕೇಶನ್ ಆಫ್ ರೇಷಿಯೋಸ್. ಇಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ರೇಷಿಯೋಸ್ ನೋಡಿದಾಗ ಇಲ್ಲಿ 4 ಕ್ಯಾಟಗರೀಸ್ ಬರುತ್ತೆ. ಮೇನ್ ಕ್ಯಾಟಗರೀಸ್: ಲಿಕ್ವಿಡಿಟಿ ರೇಷಿಯೋ, ಕ್ಯಾಪಿಟಲ್ ಸ್ಟ್ರಕ್ಚರ್ ರೇಷಿಯೋ, ಆಕ್ಟಿವಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ. ಓಕೆನಾ? ಇದು ಜಸ್ಟ್ ಹೆಡ್ಡಿಂಗ್ ಅಷ್ಟೇ. ಇದ್ರ ಅಂಡರಲ್ಲಿ ಸುಮಾರು ನಂಬರ್ ಆಫ್ ರೇಷಿಯೋಸ್ ಬರುತ್ತೆ. ಓಕೆನಾ? ಸೊ ಈ ಕ್ಲಾಸಲ್ಲಿ ನಾವು ಕಂಪ್ಲೀಟ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಲಿಕ್ವಿಡಿಟಿ ರೇಷಿಯೋಸ್ನ ಡಿಸ್ಕಸ್ ಮಾಡೋಣ. ಹಾಗಾದರೆ ಏನು ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿದ್ರೆ? ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿದ್ರೆ ನಮ್ಮ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸು ಅಥವಾ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಂಪನಿ. ಈಗ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಅವ್ರಿಗೆ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸ್ ಇರುತ್ತೆ, ಫಂಡ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರಾ ಮಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ, ಸ್ಯಾಲ್ರೀಸ್ ಕೊಡೋದಕ್ಕೆ, ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋದಕ್ಕೆ ಅವ್ರಿಗೆ ದುಡ್ಡು ಬೇಕು. ಓಕೆ, ಹಣ ಬೇಕು. ಅದು ಎಂಥ ಸಾಲಗಳು? ಏನೋ ದೊಡ್ಡ ಸಾಲಗಳು ಅಲ್ಲ, ಲಾಂಗ್ ಟರ್ಮ್
ಲೋನ್ಸ್ ಅಲ್ಲ, ಇದೆಲ್ಲ ಶಾರ್ಟ್ ಟರ್ಮ್ ಲೋನ್ಸು. ಲಾಂಗ್ ಟರ್ಮ್ ಲೋನ್ಸ್ ಯಾವುದಕ್ಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಷಿನರೀಸ್ ಪರ್ಚೇಸ್ ಮಾಡೋದಕ್ಕೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡೋದಕ್ಕೆ ನಮಗೆ ಲಾಂಗ್ ಟರ್ಮ್ ಲೋನ್ಸ್ ಬೇಕು. ಲಾಂಗ್ ಟರ್ಮ್ ಲೋನ್ಸ್ ಅಂತ ಹೇಳಿದ್ರೆ 1 ವರ್ಷದ ಅವಧಿ ಮೀರಿ, ಅಂದರೆ 1 ವರ್ಷಕ್ಕೂ ಜಾಸ್ತಿ ಸಾಲ ಮಾಡ್ತೀವಿ. ಲೈಕ್ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಸಾಲಗಳನ್ನ ತೊಗೊಳ್ತೀವಿ 5 ಇಯರ್ಸ್ಗೆ 10 ಇಯರ್ಸ್ಗೆ, ಅದೆಲ್ಲ ಲಾಂಗ್ ಟರ್ಮ್ ಲೋನ್ಸ್ ಆಗುತ್ತೆ. ಆದರೆ ನಮಗಿಲ್ಲಿ ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿದ್ರೆ ನಮಗೆ ಶಾರ್ಟ್ ಟರ್ಮ್ ಲೋನ್ಸ್ ಬೇಕು. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಈಗ ರಾ ಮಟೀರಿಯಲ್ ಬೇಕು, ನಾವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಗ ಸಪ್ಲೈಯರ್ಗೆ ಏನು ಹೇಳ್ತೀವಿ ನಾವು, ಸರ್ ಸಾಲ್ವಾಗಿ ಕೊಡಿ ಅಂತ ಹೇಳ್ತೀವಿ. ನಾ ಹೇಳಿದ್ದೆ ಕ್ರೆಡಿಟಾರ್ಸ್ ಅಂದರೆ ಏನು, who is going to supply the goods on credit basis, otherwise who is going to supply the raw material on credit basis. ನೀವೇ ತಿಳ್ಕೊಳ್ಳಿ, ಈಗ ದುಡ್ಡು ಕೊಟ್ಟು ರಾ ಮಟೀರಿಯಲ್ನ ಪರ್ಚೇಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಕೊಳ್ಳೋದೇ, ಅಥವಾ ಸಾಲ ಮಾಡಿ ಈಗ ತೊಗೊಂಡ್ಬಿಟ್ಟು ಮುಂದೆ ತೀರಿಸ್ಬೋದು ಆ ಸಾಲನ. ಅರ್ಥ ಮಾಡ್ಕೊಳ್ಳಿ, ಈಗ ನಮ್ಮ ಹತ್ರ ದುಡ್ಡಿಲ್ಲ ಬಟ್ ನನಗೆ ರಾ ಮಟೀರಿಯಲ್ ಬೇಕು, ಅವಾಗ ಅವ್ರು ಸಾಲ್ವಾಗಿ ಕೊಟ್ಟರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ನಮ್ಮ ಬಿಸ್ನೆಸ್ಗೆ. ನಾವೇನಿಲ್ಲ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಮತ್ತೆ ಅದನ್ನು ನಾವು ಅವ್ರಿಗೆ ರೀಫಂಡ್ ಮಾಡ್ತೀವಿ. ಓಕೆನಾ? ಈ ರೀತಿ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸು, ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟು, ಅದೇ ರೀತಿ ಶಾರ್ಟ್ ಟರ್ಮ್ ಸೋರ್ಸಸ್. ಇಲ್ಲಿ ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿದ್ರೇ ಶಾರ್ಟ್ ಟರ್ಮ್ ಕಮಿಟ್ಮೆಂಟು ಇರುತ್ತೆ, ಅಟ್ ದ ಸೇಮ್ ಟೈಮ್ ಶಾರ್ಟ್ ಟರ್ಮ್ ಸೋರ್ಸಸ್ಸು ಇರುತ್ತೆ. ಓಕೆನಾ? ಈಗ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸ್ ಅಂತ ಹೇಳಿದ್ರೆ ಸ್ಟಾಕ್ ಪರ್ಚೇಸ್ ಮಾಡಬೇಕು. ಸ್ಟಾಕ್ ಪರ್ಚೇಸ್ ಮಾಡಬೇಕು ಅಂದರೆ ದುಡ್ಡು ಬೇಕು. ಅವಾಗ ನಾವೇನು ಮಾಡ್ತೀವಿ, ಬ್ಯಾಂಕಿಂದ ಓಡಿ ತೊಗೊಳ್ತೀವಿ. ಓಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್, BOD, ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಂದರೆ 3 ತಿಂಗಳಿಂದ 1 ವರ್ಷದ ಒಳಗೆ ಪ್ರೊವೈಡ್ ಮಾಡ್ತಾರೆ ಲೋನು, ಚಿಕ್ಕ ಅಮೌಂಟ್. ಓಕೆ, ಅದನ್ನು 1 ವರ್ಷಕ್ಕೆ ಮೀರಿ ಕೊಡಲ್ಲ. ಅದು 1 ವರ್ಷಕ್ಕೆ ಮೀರಿ ಕೊಟ್ಟರೆ ಅದು ಲಾಂಗ್ ಟರ್ಮ್ ಲೋನ್ ಆಗಿಬಿಡುತ್ತೆ. 1 ವರ್ಷದ ಒಳಗಡೆ, ಈಗ BOD, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ನೀವು ಕೇಳಿರ್ತೀರಾ, ಅದು ಏನು ಅಂತ ಹೇಳಿದ್ರೆ 3 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 3 ತಿಂಗಳಿಂದ 1 ವರ್ಷದ ಒಳಗಡೆ ಲೋನ್ಸ್ನ ಕೊಡ್ತಾರೆ. ಓಕೆನಾ? ಸೊ ಇದೆಲ್ಲ ಶಾರ್ಟ್ ಟರ್ಮ್ ನಮಗೆ ಸೋರ್ಸಸ್ ಇರುವಂಥ ಸೋರ್ಸಸ್. ಇವಾಗ ನನ್ನ ಬಿಸ್ನೆಸ್ಗೆ ಬೇಕು, ಸ್ಟಾಕ್ ಪರ್ಚೇಸ್ ಮಾಡಬೇಕು, ಸೊ ಬ್ಯಾಂಕಿಂದ ಓಡಿ ತೊಗೊಳ್ತೀನಿ. ಅಥವಾ ನನಗೆ ಇವಾಗ ಸ್ಟಾಕ್ ಬೇಕು, ಸಪ್ಲೈಯರ್ ಹತ್ರ ಹೋಗಿ ಸರ್ ನೀವು ಕ್ರೆಡಿಟಲ್ಲಿ ನನಗೆ ಸಪ್ಲೈ ಮಾಡಿ, ನಾನು ನಿಮಗೆ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳಿ ಸಾಲದಲ್ಲಿ ನಾನು ಅದನ್ನು ರಾ ಮಟೀರಿಯಲ್ನ ಪರ್ಚೇಸ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದ್ರೆ ಏನು, ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸು ಅಥವಾ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಶಾರ್ಟ್ ಟರ್ಮ್ ಸೋರ್ಸಸ್ಸು ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಲಿಕ್ವಿಡಿಟಿ ರೇಷಿಯೋಸ್. ಓಕೆ, ಇದರಲ್ಲಿ ನಾವು ವೆರೈಟೀಸ್ನ ನೋಡೋದಾದರೆ ನಮಗೆ ಫಸ್ಟ್ ಒನ್ ಬರುತ್ತೆ ಕರೆಂಟ್ ರೇಷಿಯೋ. ನಾನು ಶಾರ್ಟ್ ಫಾರ್ಮಲ್ಲೇ ಬರೀತೀನಿ, CR ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ. ಆ್ಯಂಡ್ 2ನೇದು ಬರುತ್ತೆ ಕ್ವಿಕ್ ರೇಷಿಯೋ. ಓಕೆ, 3ನೇದು ಬರುತ್ತೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ, ALR, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಅರ್ಥ ಮಾಡ್ಕೊಳ್ಳಿ, CR ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ, QR ಅಂತ ಹೇಳಿದ್ರೆ ಕ್ವಿಕ್ ರೇಷಿಯೋ, ALR ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಈಗ ಈ ರೇಷಿಯೋಸ್ಗೆ ಸಂಬಂಧಪಟ್ಟಂತೆ 1 by 1 ನಾವು ಐಟಮ್ಸ್ನ ನೋಡ್ತಾ ಹೋಗೋಣ. ಈಗ CR, ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಏನು, ಫಾರ್ಮುಲಾ ನೋಡ್ಕೊಳ್ಳಿ. ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನಾನೆಲ್ಲ ಶಾರ್ಟ್ ಫಾರ್ಮಲ್ಲೇ ಬರಿತೀನಿ, ಅರ್ಥ ಮಾಡ್ಕೊಳ್ಳಿ. ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಓಕೆನಾ? ಸೊ ಅದೇ ರೀತಿ ಈ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಬಂದಿರೋದ್ರಿಂದ ನಾವಿಲ್ಲಿ ಐಟಮ್ಸ್ನ ಫುಲ್ ಫ್ಲೆಡ್ಜ್ ಆಗಿ ನೋಡ್ಕೊಳ್ಳೋಣ. ಇಲ್ಲಿ ಈಗ ಫಸ್ಟು ನಮ್ಗೇನು ಗೊತ್ತಾಗಬೇಕು, ಕರೆಂಟ್ ಅಸೆಟ್ಸಲ್ಲಿ ಏನೇನು ಐಟಮ್ಸ್ ಬರುತ್ತೆ, ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಏನೇನು ಐಟಮ್ಸ್ ಬರುತ್ತೆ ಅಂತ. ಸುಮಾರು ಐಟಮ್ಸ್ ಇದೆ, ಪ್ರತಿಯೊಂದು ಐಟಮ್ಸ್ನು ಕ್ಲಿಯರ್ ಆಗಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಬರುತ್ತೆ ಕ್ಯಾಶ್ ಇನ್ ಹ್ಯಾಂಡ್. ನೆಕ್ಸ್ಟ್ ಬರುತ್ತೆ ಕ್ಯಾಶ್ ಅಟ್ ಬ್ಯಾಂಕ್. ಓಕೆನಾ? ನೆಕ್ಸ್ಟ್ ಸ್ಟಾಕ್ ಬರುತ್ತೆ, ದೆನ್ ಬಿಲ್ಸ್ ರಿಸೀವೇಬಲ್ ಬರುತ್ತೆ, ದೆನ್ ಸ್ಟಾಕ್ ಅದಾಯ್ತಲ್ವಾ, ಡೆಟಾರ್ಸ್ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕು, ಸ್ಟಾಕು, ಬಿಲ್ಸ್ ರಿಸೀವೇಬಲ್ಲು, ಡೆಟಾರ್ಸು. ಅದೇ ರೀತಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದಾದಮೇಲೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಅದಾದಮೇಲೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಐಟಮ್ಸ್ ನೋಡ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್, ಡೆಟಾಸ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್. ಓಕೆನಾ? ಇದೇ ಪ್ರಕಾರ ಕರೆಂಟ್ ಲಯಬಿಲಿಟಿ ವಿಷಯಕ್ಕೆ ಬರೋಣ. ನಮ್ಗೆ ಗೊತ್ತಿರೋ ಐಟಮ್ಸ್ ನಾವು ಫಸ್ಟ್ ಬರೆದು ಬಿಡೋಣ. ಯಾವುದ್ಯಾವುದು ನಮಗೆ ತುಂಬ ಬಾಯಲ್ಲೇ ಇರೋದು ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಗೊತ್ತಿದೆ, ಬಿಲ್ಸ್,
ಪೇಯಬಲ್, ಇಲ್ಲಿ ಬಿಲ್ಸ್ ರಿಸೀವೇಬಲ್ ಬಂದರೆ ಇಲ್ಲಿ ಬಿಲ್ಸ್ ಪೇಯಬಲ್ ಬರುತ್ತೆ. ನೆಕ್ಸ್ಟ್ BOD ಏನು ಹಾಗಾದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ಸ್. ಓಕೆ, ನೆಕ್ಸ್ಟ್ ಬರುತ್ತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅರ್ಥ ಮಾಡ್ಕೊಳ್ಳಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸು ಕರೆಂಟ್ ಅಸೆಟ್ಸ್ ಆದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ದ ನೆಕ್ಸ್ಟ್ ಒನ್ provision for tax and proposed dividends. ಓಕೆ, ಸೊ ಈ ಐಟಮ್ಸ್ ಎಲ್ಲ ಏನಾಗುತ್ತೆ, ಕರೆಂಟ್ ಲಯಬಿಲಿಟಿ ಆಗುತ್ತೆ. ಓಕೆನಾ? ಸಿ, ಒನ್ಸ್ ನೀವು ಈ ಐಟಮ್ಸ್ ಜೊತೆ ಥರೋ ಇದ್ರೆ ಮಾತ್ರನೇ ಪ್ರಾಬ್ಲಮ್ಸ್ ಮಾಡೋಕ್ಕಾಗತ್ತೆ. ಕರೆಂಟ್ ಅಸೆಟ್ಸ್ ನೋಡ್ಕೊಳ್ಳಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕು, ಸ್ಟಾಕು, ಬಿಲ್ಸ್ ರಿಸೀವೇಬಲ್, ಡೆಟಾ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್. ಅದೇ ಪ್ರಕಾರ ಕರೆಂಟ್ ಲಯಬಿಲಿಟಿಗೆ ಬಂದರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ಡ್ ಡಿವಿಡೆಂಡ್ಸ್. ಇಷ್ಟು ಐಟಮ್ಸು ಬರುತ್ತೆ. ಓಕೆನಾ? ಈಗ ಇದಿಷ್ಟು ಯಾವುದಕ್ಕೆ ರಿಲೇಟೆಡು? ಕರೆಂಟ್ ರೇಷಿಯೋಗೆ ರಿಲೇಟೆಡ್ ಆಯಿತು. ಹಾಗಾದರೆ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ಏನು, ಅದು ಹೇಗೆ ಬರುತ್ತೆ ಫಾರ್ಮುಲಾ? ಕ್ವಿಕ್ ರೇಷಿಯೋ ಇಲ್ಲಿ ನೋಡಿ, ಕರೆಂಟ್ ರೇಷಿಯೋ, ದಿಸ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಮೆಜರ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಎರಡೇ ಐಟಮ್ ಬರೋದು. ಕರೆಂಟ್ ರೇಷಿಯೋ ಅಂತ ಹೇಳಿದ್ರೇನೆ ಇಲ್ಲಿ ಬರೋದು ಎರಡು ಐಟಮ್ಗಳ ಮಧ್ಯದಲ್ಲಿರೋ ರಿಲೇಷನ್ಶಿಪ್ನ ನಾವು ಇಲ್ಲಿ ಅನಲೈಸ್ ಮಾಡ್ತೀವಿ. ಯಾವ್ದ್ಯಾವುದು ಅದು ಎರಡು ಐಟಮ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಅದೇ ಪ್ರಕಾರ ಕ್ವಿಕ್ ರೇಷಿಯೋ ಅಂತ ಬರುತ್ತೆ. ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ ಸಿಂಪಲ್. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ನೋಡಿ, ಶಾರ್ಟ್ ಫಾರ್ಮಲ್ಲಿ ಬರ್ದಿದ್ದೀನಿ. ಕ್ವಿಕ್ ರೇಷಿಯೋ ದಿಸ್ ಇಸ್ ಬಿಲಾಂಗ್ಸ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಈಗ ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟಿ ಲಿಸ್ಟು ಫೆಮಿಲಿಯರ್ ಆಗಿದ್ದೀರಾ ಅನ್ಕೊಳ್ತೀನಿ. ಇಲ್ಲಿ ತುಂಬ ಸಿಂಪಲ್ ನೋಡಿ. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಕರೆಂಟ್ ಅಸೆಟ್ಸ್ ಏನಿರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಐಟಮ್, ಆದರೆ ಇದರಲ್ಲಿ ಎರಡು ಐಟಮ್ಸ್ನ ನಾವು ಲೆಸ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್. ಆದರೆ ಈ ಕರೆಂಟ್ ಅಸೆಟ್ಸಲ್ಲಿ ಎರಡು ಐಟಮ್ಗಳನ್ನ ನಾವು ಮಿಸ್ ಮಾಡ್ತೀವಿ. ಯಾವುದಾದ ಐಟಮು? ಎರಡು ಐಟಮ್ಸ್ ಇಲ್ಲಿ ನೋಡ್ಕೊಳ್ಳಿ. ಕರೆಂಟ್ ಅಸೆಟ್ಸಲ್ಲಿ ಇರೋದೆಲ್ಲ ಕ್ವಿಕ್ ಅಸೆಟ್ಗೆ ಬರುತ್ತೆ. ಆದರೆ ಇಷ್ಟು ಐಟಮ್ಗಳಲ್ಲಿ ಬರೀ ಎರಡು ಐಟಮ್ನ ಬಿಟ್ಬಿಡ್ಬೇಕು ನಾವು. ಯಾವುದು ಅಂತ ನೋಡೋಣ. ಯಾವ್ದು ಐಟಮ್ ಅಂತ ಹೇಳಿದ್ರೆ, ಒಂದು ಸ್ಟಾಕ್. ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಟಾಕು, ಮತ್ತೊಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದೆರಡರನ್ನ ಲೆಸ್ ಮಾಡಿಬಿಟ್ರೆ ಉಳಿದಿರೋ ಅಸೆಟ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕ್ವಿಕ್ ಅಸೆಟ್ಸ್ ಇಂದ ಕ್ವಿಕ್ ಅಸೆಟ್ ವಿಲ್ ಬಿ ಈಕ್ವಲ್ ಟು ಕರೆಂಟ್ ಅಸೆಟ್ಸ್. ಆದರೆ ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಎರಡು ಐಟಮ್ನ ತೆಗಿಬೇಕು. ಯಾವ್ದು? ಸ್ಟಾಕು ಪ್ಲಸ್ ಇನ್ನೊಂದು ಐಟಮ್ ಯಾವುದು? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಶಾರ್ಟ್ಕಟ್ಟಲ್ಲಿ ಬರ್ದಿದ್ದೀನಿ. ಎಸ್ ಅಂತ ಹೇಳಿದ್ರೆ ಸ್ಟಾಕ್, ಓಕೆ. PE ಅಂತ ಹೇಳಿದ್ರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಈ ಎರಡು ಐಟಮ್ಸ್ನ ಲೆಸ್ ಮಾಡಿಬಿಟ್ರೆ ನಾವು ಕರೆಂಟ್ ಅಸೆಟ್ಸಲ್ಲಿ, ಆಗ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದು ಆ್ಯಂಡ್ ಅಂತ ಮಾಡಿರ್ತೀನಿ. ಆ್ಯಕ್ಚುಲಿ ಇದೆರಡನ್ನೂ ಆ್ಯಡ್ ಮಾಡಿಕೊಂಡೇ ನಾವು ಡಿಡಕ್ಟ್ ಮಾಡಬೇಕು. ಸ್ಟಾಕು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಈ ಎರಡು ಐಟಮ್ಸ್ನು ಕರೆಂಟ್ ಅಸೆಟ್ಸ್ ಲಿಸ್ಟಿಂದ ತೆಗೆದಾಕ್ಬಿಟ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಕ್ವಿಕ್ ಅಸೆಟ್ಸ್ ಗೊತ್ತಾಯಿತು. ಹಾಗಾದರೆ ಕ್ವಿಕ್ ಲಯಬಿಲಿಟಿ ಏನು? ಇದಕ್ಕೂ ಏನಾದರೂ ಅದೇ ಥರ ಟ್ವಿಸ್ಟ್ ಇದೆಯಾ? ಹೌದು. ಕ್ವಿಕ್ ಲಯಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲಯಬಿಲಿಟಿ. ಆದರೆ ಇಲ್ಲೂ ನಾವು ಎರಡು ಐಟಮ್ನ ತೆಗಿಬೇಕು. 2 ಐಟಮ್ಸ್ನ ರಿಮೂವ್ ಮಾಡಿದ್ರೆ ಇದೇನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಲಯಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ನೋಡೋಣ ಯಾವ್ಯಾವ ಐಟಮ್ಸ್ ಅಂತ. ಒಂದು BOD ಬ್ಯಾಂಕ್ ಓವರ್ ಡ್ರಾಫ್ಟ್ ಐಟಮ್ನ ತೆಗಿಬೇಕು. ಮತ್ತೊಂದು ಐಟಮು ಕ್ಯಾಶ್ ಕ್ರೆಡಿಟ್ ಅಂತ ಬರುತ್ತೆ. ಓಕೆನಾ? ಇಲ್ಲಿ ಬರ್ದಿರ್ತೀನಿ ನಾನು, ಕ್ಯಾಶ್ ಕ್ರೆಡಿಟ್. ಓಕೆ, ಈ ಐಟಮ್ಸ್ನ ತೆಗಿಬೇಕು. ಆ್ಯಕ್ಚುಲಿ ಇದು ತುಂಬ ರೇರ್, ಇದು ಬರೋದಿಲ್ಲ. ಪ್ರಾಬ್ಲಮ್ಸಲ್ಲಿ ಬಂದರೆ ನಮಗೆ BOD ಮಾತ್ರ ಬರುತ್ತೆ. ಆವಾಗ ಕೇರ್ಫುಲ್ಲಾಗಿ ಇದನ್ನು ರಿಮೂವ್ ಮಾಡಬೇಕು. ಹಾಗಾದರೆ ಇಲ್ಲಿ ಯಾವ್ಯಾವ ಐಟಮ್ಸ್ನ ರಿಮೂವ್ ಮಾಡಬೇಕು ನಾವು? ಕರೆಂಟ್ ಲಯಬಿಲಿಟಿನೇ. ಇದಿಷ್ಟು ಐಟಮ್ಸು ಕರೆಂಟ್ ಲಯಬಿಲಿಟಿನೇ. ಇದರಲ್ಲಿ ಎರಡು ಐಟಮ್ಸ್ನ ಬಿಡಬೇಕು. ಯಾವ್ದ್ಯಾವುದು? BOD ಮತ್ತು ಕ್ಯಾಶ್ ಕ್ರೆಡಿಟ್ ಅನ್ನೋ ಐಟಮ್ಸ್ನ ರಿಮೂವ್ ಮಾಡಬೇಕು. ಓಕೆ, ಸೊ BOD ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಅರ್ಥ ಆಯ್ತಾ? BOD ಆ್ಯಂಡ್ ಕ್ಯಾಶ್ ಕ್ರೆಡಿಟ್ನ ರಿಮೂವ್ ಮಾಡಿದ್ರೆ ಇದೇನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಲಯಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕ್ವಿಕ್ ರೇಷಿಯೋ ಬಗ್ಗೆ ನಾವು ಮಾತಾಡ್ತಿದ್ವಿ.
ಕ್ವಿಕ್ ರೇಷಿಯೋ ಫಾರ್ಮುಲಾ ಏನು? ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ನಮ್ಗೀಗ ಐಟಮ್ಸ್ ಏನೇನು ಬರುತ್ತೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀವಿ, ಕ್ವಿಕ್ ಅಸೆಟ್ಸ್ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ಅಸೆಟ್ಸ್. ಆದರೆ ಕರೆಂಟ್ ಅಸೆಟ್ಸಿಂದ 2 ಐಟಮ್ನ ನಾವು ತೆಗೆದಾಕಬೇಕು. ಯಾವ್ದ್ಯಾವುದು? ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದೆರಡು ಐಟಮ್ಸ್ನ ನಾವು ರಿಮೂವ್ ಮಾಡಿದ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಪ್ರಕಾರ ಕ್ವಿಕ್ ಲಯಬಿಲಿಟಿನ ಹೇಗೆ ಫೈಂಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕರೆಂಟ್ ಲಯಬಿಲಿಟಿಯಲ್ಲಿ 2 ಐಟಮ್ಸ್ನ ರಿಮೂವ್ ಮಾಡಬೇಕು. ಯಾವ್ದ್ಯಾವುದು? BOD ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಈ 2 ಐಟಮ್ಸ್ನ ನಾವು ಲೆಸ್ ಮಾಡಿಬಿಟ್ರೆ ಕರೆಂಟ್ ಲಯಬಿಲಿಟಿಯಿಂದ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಲಯಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನಮ್ಗೆ ಏನೇನು ಗೊತ್ತಾಯ್ತು? ಕರೆಂಟ್ ರೇಷಿಯೋ ಗೊತ್ತಾಯ್ತು, ಕ್ವಿಕ್ ರೇಷಿಯೋ ಗೊತ್ತಾಯ್ತು. ಈಗ 3ನೇದು ಬರುತ್ತೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಈಗ ಡೌಟ್ ಸ್ಟಾರ್ಟ್ ಆಯಿತು, ಏನು ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ ಫಾರ್ಮುಲಾ ಇದಕ್ಕೆ ಏನು ಬರುತ್ತೆ ಅಂತ. ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಫಾರ್ಮುಲಾ ನೋಡ್ಕೊಳ್ಳಿ, ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅಂದ್ರೆ ನಮಗೆ ಗೊತ್ತು ನೋಡಿ, ಆಲ್ರೆಡಿ ಲಿಸ್ಟ್ ಇದೆ. ವಿ ನೋ ದಿ ಐಟಮ್ಸ್ ವೆರಿ ವೆಲ್. ವಾಟ್ ಆರ್ ದ ಐಟಮ್ಸ್ ವಿಲ್ ಕಮ್ ಅಂಡರ್ ಕರೆಂಟ್ ಲಯಬಿಲಿಟಿ ಅಂತ. ಇಲ್ಲಿ ನಮಗೆ ಡೌಟ್ ಬರೋದು, ಏನಿದು ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಅಂದರೆ ಏನು? ಬರೀ ಇದೊಂದೇ ಡೌಟ್ ಬರುತ್ತೆ ನಮಗೆ. ಓಕೆನಾ? ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ನಾವು 3 ಐಟಮ್ಸ್ನ ತಗೊಳ್ತೀವಿ. 3 ಐಟಮ್ಸ್ ಯಾವ್ದ್ಯಾವುದು? 3 ಐಟಮ್ಸ್ ಅಂತ ಹೇಳಿದ್ರೆ, ಒಂದು ಕ್ಯಾಶ್ ಇನ್ ಹ್ಯಾಂಡು. ಓಕೆ, ಅರ್ಥ ಮಾಡ್ಕೊಳ್ಳಿ, ಕ್ಯಾಶ್ ಇನ್ ಹ್ಯಾಂಡು. ಮತ್ತೊಂದು ಕ್ಯಾಶ್ ಅಟ್ ಬ್ಯಾಂಕು, ಕೈಯಲ್ಲಿರೋ ಕ್ಯಾಶು, ಬ್ಯಾಂಕಲ್ಲಿರೋ ಕ್ಯಾಶು. 3ನೇ ಐಟಮ್ಮು ಇಮಿಡಿಯೇಟ್ ಕನ್ವರ್ಟಬಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ನೋಡಿ, ಇಮಿಡಿಯೇಟ್ ಕನ್ವರ್ಟಬಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ಇಮಿಡಿಯೇಟ್ ಕನ್ವರ್ಟಬಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ಓಕೆನಾ? ಇಲ್ಲೇ ಬರೀಲ್ಲ, ಸೆಕ್ಯೂರಿಟೀಸ್. ಅರ್ಥ ಮಾಡ್ಕೊಳ್ಳಿ. 3 ಐಟಮ್ಸು ಯಾವ್ದ್ಯಾವ್ದು ನೋಡೋಣ. ಒಂದು ಕ್ಯಾಶ್ ಇನ್ ಹ್ಯಾಂಡು. ನೋಡಿ, ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದ್ರೆ ಒಂದು ಕ್ಯಾಶ್ ಇನ್ ಹ್ಯಾಂಡ್ ತಗೋಬೇಕು ಐಟಮ್ಮು, 2ನೇದು ಕ್ಯಾಶ್ ಅಟ್ ಬ್ಯಾಂಕ್ ತಗೋಬೇಕು. 3ನೇ ಐಟಮ್ ಏನು ಅಂತ ಹೇಳಿದ್ರೆ ಇಮಿಡಿಯೇಟ್ ಕನ್ವರ್ಟಬಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ಅಂದರೆ ಈಗ ನಮ್ಮ ಹತ್ರ ಶೇರ್ಸು, ಬಾಂಡ್ಸ್ ಇರುತ್ತೆ. ಇಮಿಡಿಯೇಟ್ ಅದನ್ನು ನಾವು ಮಾರ್ಕೆಟಲ್ಲಿ ಮಾರಿದಾಗ ಇಮಿಡಿಯೇಟ್ ನಮ್ಮ ಕೈಗೆ ಕ್ಯಾಶ್ ಬರುತ್ತೆ. ಸೊ ಈ ಐಟಮ್ಸ್ನ ತಗೊಂಡಾಗ ಇದು 3 ಐಟಮ್ ತಗೋಬೇಕು ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ಗೆ. ಸೊ ಇದು 3 ಸೇರಿದ್ರೆ ಏನಾಗುತ್ತೆ? ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಆಗುತ್ತೆ. ಓಕೆ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ ಈ 3 ರೇಷಿಯೋಸ್ ಬಗ್ಗೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ದಿಸ್ ಇಸ್ ಬಿಲಾಂಗ್ಸ್ ಟು ದಿಸ್ ರೇಷಿಯೋ. ಇಟ್ ಇಸ್ ಮೆಜರಿಂಗ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟಿ. ಓಕೆ, ಕರೆಂಟ್ ಅಸೆಟ್ಸಲ್ಲಿ ಏನೆಲ್ಲ ಐಟಮ್ಸ್ ಬರುತ್ತೆ, ಕರೆಂಟ್ ಲಯಬಿಲಿಟಿಯಲ್ಲಿ ಏನೆಲ್ಲ ಐಟಮ್ಸ್ ಬರುತ್ತೆ, ಈ ಐಟಮ್ಸ್ನ ತಗೊಂಡು ನಾವು ಜಸ್ಟ್ ಡಿವಿಷನ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಕರೆಂಟ್ ರೇಷಿಯೋ. ಓಕೆ, ದ ನೆಕ್ಸ್ಟ್ ಬರುತ್ತೆ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಮೆಜರ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಕ್ವಿಕ್ ಅಸೆಟ್ಸ್ ಅಂಡ್ ಕ್ವಿಕ್ ಲಯಬಿಲಿಟಿ. ರೇಷಿಯೋ ಇಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಇದೆರಡರ ಮಧ್ಯದಲ್ಲಿರೋ ಒಂದು ರಿಲೇಶನ್ಶಿಪ್ನ ಮೆಜರ್ ಮಾಡುತ್ತೆ ಈ ರೇಷಿಯೋ, ಕ್ವಿಕ್ ರೇಷಿಯೋ. ಓಕೆ, ಹಾಗಾದ್ರೆ ಕ್ವಿಕ್ ಅಸೆಟ್ಸ್ ಅಂದ್ರೆ ಏನು, ಕ್ವಿಕ್ ಲಯಬಿಲಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ ಸೋ ಸಿಂಪಲ್. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ಅಸೆಟ್. ಆದರೆ ಒಂದೇ ಒಂದು ಸ್ಮಾಲ್ ಚೇಂಜ್ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು? ಲೆಸ್ ಮಾಡಬೇಕು. ಸ್ಟಾಕು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಕರೆಂಟ್ ಅಸೆಟ್ಸಿಂದ ಲೆಸ್ ಮಾಡಿದ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಪ್ರಕಾರ ಕ್ವಿಕ್ ಲಯಬಿಲಿಟಿ ಹೇಗೆ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ, ಕ್ವಿಕ್ ಲಯಬಿಲಿಟಿ ಇಟ್ ಇಸ್ ನಥಿಂಗ್ ಬಟ್ ಎ ಕ್ವಿಕ್ ಅಸೆಟ್. ಆದರೆ ಕ್ವಿಕ್ ಲಯಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲಯಬಿಲಿಟಿ. ಆದರೆ ಇದರಿಂದ ಯಾವ್ಯಾವ ಐಟಮ್ಸ್ನ ಡಿಡಕ್ಟ್ ಮಾಡಬೇಕು? ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಈ 2 ಐಟಮ್ಸ್ನ ರಿಮೂವ್ ಮಾಡಿಬಿಟ್ರೆ ಅದೇನಾಗಿ ಕನ್ವರ್ಟ್ ಆಗುತ್ತೆ? ಕ್ವಿಕ್ ಲಯಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ರೇಷಿಯೋ ಯಾವುದಿದೆ? ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಇದೇನು ಮೆಷರ್ ಮಾಡುತ್ತೆ ಅಂತ ಹೇಳಿದ್ರೆ ಈ ರೇಷಿಯೋ ದ ರಿಲೇಶನ್ಶಿಪ್ ಬಿಟ್ವೀನ್ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಇದೆರಡರ ಮಧ್ಯದಲ್ಲಿರೋ ಒಂದು ರಿಲೇಶನ್ಶಿಪ್ನ ಮೆಷರ್ ಮಾಡುತ್ತೆ. ಇಲ್ಲಿ ನಮಗೆ ಕ್ವಿಕ್ ಕರೆಂಟ್ ಲಯಬಿಲಿಟಿ ಬಗ್ಗೆ ಏನೂ ಡೌಟ್ ಬರಲ್ಲ, ಯಾಕಂದರೆ ಇದು ನಮಗೆ ಗೊತ್ತು, ಆಲ್ರೆಡಿ ಲಿಸ್ಟ್ ಇದೆ ನಮ್ಮ ಹತ್ರ. ಆದರೆ ಇಲ್ಲಿ ಡೌಟ್ ಬರೋದೇನು ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂದರೆ ಏನು?
ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕು ಮತ್ತು ಇಮಿಡಿಯೇಟ್ ಕನ್ವರ್ಟಬಲ್ ಮಾರ್ಕೆಟ್ ಸೆಕ್ಯೂರಿಟೀಸ್ನ ಮಾತ್ರ ತಗೋಬೇಕು. ಓನ್ಲಿ 3 ಐಟಮ್ಸ್ನ ಮಾತ್ರ ನಾವು ತಗೋಬೇಕು ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ನ ಫೈಂಡ್ ಮಾಡೋದಕ್ಕೆ. ಓಕೆನಾ? ಸೊ ಹಾಗಾದರೆ ನಿಮಗೆ ಲಿಕ್ವಿಡಿಟಿ ರೇಷಿಯೋಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಮಾಡೋಣ. ಓಕೆನಾ? ಪ್ರಾಬ್ಲಮ್ಸ್. ಆ್ಯಕ್ಚುಲಿ ಈ ಪ್ರಾಬ್ಲಮ್ ನಾವಿವತ್ತು ಕ್ಲಾಸಲ್ಲಿ ಮಾಡಿದ್ದೀವಿ. ಸೇಮ್ ಪ್ರಾಬ್ಲಮ್, ಸುಮಾರು ಜನಕ್ಕೆ ಅದು ಹೇಗೆ ಬಂದಿದೆ ಅರ್ಥ ಆಗಿಲ್ಲ. ಸೊ ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಣ. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋ ಕೊಟ್ಬಿಟ್ಟಿದ್ದಾನೆ. ನಾನು ಸಿಂಪಲ್ ಆಗಿ ಬರೀತೀನಿ. ಕರೆಂಟ್ ರೇಷಿಯೋ 2.6:1 ಅಂತ ಕೊಟ್ಟಿದ್ದಾನೆ. 2.6:1 ಅಂತ ಕೊಟ್ಟಿದ್ದಾನೆ. ಕರೆಂಟ್ ಅಸೆಟ್ಸ್ನ ಕೊಟ್ಟಿಲ್ಲ, ಅವನು ಅದನ್ನೇ ನಮಗೆ ಫೈಂಡ್ ಮಾಡಿ ಅಂತ ಹೇಳಿದ್ದಾನೆ. ಕರೆಂಟ್ ಲಯಬಿಲಿಟಿ ಅವನೇ ಕೊಟ್ಬಿಟ್ಟಿದ್ದಾನೆ, 40,000 ಅಂತ ಹೇಳ್ಬಿಟ್ಟಿದ್ದಾನೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಕ್ವೆಶನ್ ಸಿಂಪಲ್ ಆಗಿದೆ. ಕರೆಂಟ್ ರೇಷಿಯೋ 2.6:1 ಅಂತ ಇದೆ. ಕರೆಂಟ್ ಅಸೆಟ್ಸು ನಾವು ಫೈಂಡ್ ಮಾಡಬೇಕಾಗಿದೆ. ಕರೆಂಟ್ ಲಯಬಿಲಿಟಿ 40,000 ಇದೆ. ಈ ರೀತಿ ಇರುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಫಾರ್ಮುಲಾ ಹಾಕೊಳ್ಳೋಣ. ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಹಾಕೊಂಡ್ವಾ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಈ ಕರೆಂಟ್ ರೇಷಿಯೋದಲ್ಲಿ ಯಾವಾಗಲೂ ಅಷ್ಟೇ ಫಸ್ಟು ಈ ಐಟಮ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನ್ಯೂಮರೇಟರ್ನ ಇಂಡಿಕೇಟ್ ಮಾಡುತ್ತೆ. ನೋಡಿ, ನಾವು ಮ್ಯಾಥಮೆಟಿಕಲ್ ಟರ್ಮ್ಸಲ್ಲಿ ಮಾತಾಡೋದಾದರೆ ಈ ರೀತಿ ಡಿವೈಸಬಲ್ ಐಟಮ್ಸ್ ಕೊಟ್ಟಾಗ ಈ ಫಸ್ಟ್ ಬರೋ ಐಟಮ್ನ ನ್ಯೂಮರೇಟರ್ ಅಂತ ಕರಿತೀವಿ. ಇದನ್ನು ನಾವು ಡಿನಾಮಿನೇಟರ್ ಅಂತ ಕರಿತೀವಿ. ದಿಸ್ ಇಸ್ ನ್ಯೂಮರೇಟರ್, ದಿಸ್ ಇಸ್ ಡಿನಾಮಿನೇಟರ್. ಯಾವಾಗಲೂ ಅಷ್ಟೇ ಮೊದಲು ಕೊಟ್ಟಿರ್ತಾರಲ್ಲ ಐಟಮ್, ಇದು ಏನು ಅಂತ ಹೇಳಿದ್ರೆ ನ್ಯೂಮರೇಟರ್, ಅಂದರೆ ಫಸ್ಟ್ ಐಟಮ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ಈ 2.6 ಏನು, ದಿಸ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ಅಸೆಟ್ಸ್. ಓಕೆ, ಈಸ್ ಈಕ್ವಲ್ ಟು ಹಾಕೊಂಡು ಈ ರೀತಿ ಬರೆದೆ, ರೇಷಿಯೋಸ್ನ ಕೊಟ್ಟಿರೋದನ್ನ ಬರೆದೆ. ಸೊ ಫಸ್ಟ್ ಐಟಮ್ ಏನ ಇಂಡಿಕೇಟ್ ಮಾಡುತ್ತೆ, ನ್ಯೂಮರೇಟರ್. ಸೆಕೆಂಡ್ ಐಟಮ್ ಏನ ಇಂಡಿಕೇಟ್ ಮಾಡುತ್ತೆ, ಡಿನಾಮಿನೇಟರ್. ಸೊ ಹಾಗಾದ್ರೆ ಡಿವೈಡೆಡ್ ಬೈ 1. ಓಕೆನಾ? ಸೊ 2.6 ಏನ ಇಂಡಿಕೇಟ್ ಮಾಡುತ್ತೆ, ಕರೆಂಟ್ ಅಸೆಟ್ಸ್ನ. 1 ಏನ ಇಂಡಿಕೇಟ್ ಮಾಡುತ್ತೆ, ಕರೆಂಟ್ ಲಯಬಿಲಿಟಿನ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇಸ್ ಈಕ್ವಲ್ ಟು ಹಾಕೊಂಡೆ. ಈಗ ಈ 2 ರೇಷಿಯೋಸ್ ಇದೆ, ಆದರೆ ಈ 2 ರೇಷಿಯೋಗೆ ವ್ಯಾಲ್ಯೂ ಯಾವುದಾದ್ರೂ ಕೊಟ್ಟಿದ್ದಾರಾ ಪ್ರಾಬ್ಲಮ್ ಅಲ್ಲಿ? 2.6 ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ಗೆ ಕ್ವೆಶನ್ ಮಾರ್ಕ್ ಇದೆ, ನಾವೇ ಫೈಂಡ್ ಮಾಡಬೇಕು ಅಂತ ಇದೆ. ಹಾಗಾದ್ರೆ ಈ 1 ಏನ ಇಂಡಿಕೇಟ್ ಮಾಡ್ತಿದೆ, ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಏನಾದರೂ ವ್ಯಾಲ್ಯೂ ಕೊಟ್ಟಿದ್ದಾರಾ ಪ್ರಾಬ್ಲಮ್ ಅಲ್ಲಿ? ಎಸ್, ಕೊಟ್ಟಿದ್ದಾರೆ, 40,000. ಅದನ್ನು ನಾನು ಏನು ಮಾಡ್ತೀನಿ, ಈ ರೀತಿ ಬರ್ಕೊಳ್ತೀನಿ, 40,000. ಓಕೆ, 1 ವಿಲ್ ಬಿ ಈಕ್ವಲ್ ಟು 40,000 ಆಯಿತು. 2.6 ಅಂತ ಹೇಳಿದ್ರೆ ಏನಿದು, ದಿಸ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ಅಸೆಟ್ಸ್. ಅದನ್ನೇ ಬರೀತೀನಿ. ಓಕೆನಾ? ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇದನ್ನು ಅಬ್ಸರ್ವ್ ಮಾಡಿ. ಇದು ಬಂದು ಫಾರ್ಮುಲಾನ್ ಬಿಡಿ, ಈಗ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಫಾರ್ಮುಲಾದಲ್ಲಿ ಇರೋದನ್ನೇ ಇಲ್ಲಿ ನಾವು ಈಗ ಬರ್ದಿಟ್ಕೊಂಡಿದ್ದೀವಿ. ಕರೆಂಟ್ ಅಸೆಟ್ಸ್ 2.6 ಇದೆ, ಕರೆಂಟ್ ಲಯಬಿಲಿಟಿ 1 ಇದೆ. ಓಕೆನಾ? ಇಸ್ ಈಕ್ವಲ್ ಟು 2.6ಗೆ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಆದರೆ 1ಗೆ ವ್ಯಾಲ್ಯೂ ಗೊತ್ತಿದೆ, ಯಾಕಂದರೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ 40,000. ಈಗೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಇದೆರಡು ಒಂದು ಪೇರ್, ದಿಸ್ ಟು ಇಟ್ ಇಸ್ 1 ಪೇರ್. ಓಕೆನಾ? ಈಗ ನಾನು ಫಸ್ಟ್ ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಓಕೆನಾ? ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಏನಂತ, 1CA ಇಸ್ ಈಕ್ವಲ್ ಟು ಇದೆರಡನ್ನು ತಗೊಂಡೆ, ಸೈಡಿಗೆ ತಗೊಂಡೆ. ಎಷ್ಟಿದು, 1 ಇಂಟು CA ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್, 1 ಇಂಟು CA ತಗೊಂಡೆ. ಈಗ ಏನು ಮಾಡ್ತೀನಿ, ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಸೊ ಹೇಗೆ ಮಾಡ್ಕೋತೀನಿ, 2.6 ಇಂಟು 40,000. ಅರ್ಥ ಮಾಡ್ಕೊಳ್ಳಿ, 2.6 ಇಂಟು 40,000. ಇದೆರಡರನ್ನ ತಗೊಂಡೆ, ಇಲ್ಲಿ ಇಂಟುನೇ ಇರೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ, 1 ಇಂಟು CA ಇಸ್ ಈಕ್ವಲ್ ಟು 2.6 ಇಂಟು 40,000. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, CA ಇದೇ ಅಲ್ವಾ ನಾವು ಫೈಂಡ್ ಮಾಡಬೇಕಾಗಿರೋದು. CA ಇಸ್ ಈಕ್ವಲ್ ಟು 2.6 ಇಂಟು 40,000 ಡಿವೈಡೆಡ್ ಬೈ ಈ 1 ಇತ್ತಲ್ಲ, ಅದು ಇಲ್ಲಿ ಬರುತ್ತೆ. ಓಕೆ, ಇಷ್ಟೇ, ಸೋ ಸಿಂಪಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆ. ಓಕೆನಾ? ಈಗ CA ಹಾಗಾದರೆ ಎಷ್ಟು ಬರುತ್ತೆ ಅಂತ ನೋಡಿದಾಗ, CA ಬರುತ್ತೆ ನಮಗೆ 1,04,000 ಬರುತ್ತೆ. ಅರ್ಥ ಆಯ್ತಾ? 1,04,000 ಬರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಸೋ ಸಿಂಪಲ್. ಇಲ್ಲಿ ರೇಷಿಯೋ ಫಸ್ಟ್ ಬರ್ಕೊಂಡ್ವಿ. ಇಲ್ಲಿ ರೇಷಿಯೋದಲ್ಲಿ ಏನು ಎಲಿಮೆಂಟ್ಸ್ ಕೊಟ್ಟಿದ್ದಾನೆ ಅದನ್ನು ನಾವು ಬರ್ಕೊಂಡ್ವಿ. 2.6 ಇಂಡಿಕೇಟಿಂಗ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ 1 ಇಂಡಿಕೇಟಿಂಗ್ ಕರೆಂಟ್ ಲಯಬಿಲಿಟಿ ಅಂತ ಇಸ್ ಈಕ್ವಲ್ ಟು ಹಾಕೊಂಡ್ವಿ. 2.6 ಅಂದರೆ ಕರೆಂಟ್ ಅಸೆಟ್ಸ್, ಅದನ್ನೇ ನಾವು ಫೈಂಡ್ ಮಾಡಬೇಕು. ಆನ್ಸರ್ ಗೊತ್ತಿಲ್ಲ, ಅದಕ್ಕೆ ಅದನ್ನು ಹಂಗೆ ಬರ್ಕೊಂಡೆ, CA ಅಂತ. ಡಿವೈಡೆಡ್ ಬೈ 1 ಅಂತ ಹೇಳಿದ್ರೆ ಇಟ್ಸ್ ಎ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಅವನೇ ಕ್ವೆಶನಲ್ಲಿ ಕೊಟ್ಟಿದ್ದಾನೆ. ಸೊ ಈಗ ಈ ರೀತಿ ಬರ್ದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇದೆರಡು ಒಂದು ಪ್ಯಾರು, ಇದೆರಡು ಒಂದು ಪ್ಯಾರು. ಸೊ 1 ಇಂಟು CA ಬರ್ಕೊಂಡೆ ಇಸ್ ಈಕ್ವಲ್ ಟು 2.6 ಇಂಟು 40,000 ಬರ್ಕೊಂಡೆ.
ಓಕೆ, ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ, ನನಗೆ ಯಾವ ಐಟಮ್ ಬೇಕೋ ಆ ಐಟಮ್ನ ಮಾತ್ರ ಇಟ್ಕೊಳ್ತೀನಿ. ಈಸ್ ಈಕ್ವಲ್ ಟು ಇದನ್ನು ಆ್ಯಸ್ ಇಟ್ ಈಸ್ ಬರದೆ ಡಿವೈಡೆಡ್ ಬೈ 1 ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದನ್ನು ಆ್ಯಕ್ಚುಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಮಾಡ್ತೀವಿ. ಸೊ ಹಾಗಾದರೆ ಫೈನಲಿ ಎಷ್ಟು ಬರುತ್ತೆ, 1,04,000 ಬರುತ್ತೆ. 2.6 ಇಂಟು 40,000 ಡಿವೈಡೆಡ್ ಬೈ 1 ಮಾಡಿದ್ರೆ ವಿ ವಿಲ್ ಗೆಟ್ ದಿ ಆನ್ಸರ್ 1,04,000. ಓಕೆ, ಅದೇ ರೀತಿ ನಾನು ಸೆಕೆಂಡ್ ಪ್ರಾಬ್ಲಮ್ಮು ನಿಮ್ಗೊಂದು ಡಿಕ್ಟೇಟ್ ಮಾಡಿದೆ. ಏನಂತ ಹೇಳಿದೆ, ಕರೆಂಟ್ ರೇಷಿಯೋ 2:1. ಓಕೆ, ಇದು ಸೆಕೆಂಡ್ ಪ್ರಾಬ್ಲಮ್, ದಿಸ್ ಇಸ್ ಫಸ್ಟ್ ಪ್ರಾಬ್ಲಮ್. ಕರೆಂಟ್ ರೇಷಿಯೋ 2:1. ಕರೆಂಟ್ ಅಸೆಟ್ಸ್ ಇದರಲ್ಲಿ 4 lakhs ಅವನೇ ಕೊಟ್ಬಿಟ್ಟಿದ್ದಾನೆ. ಕರೆಂಟ್ ಅಸೆಟ್ಸ್ ಕೊಟ್ಬಿಟ್ಟಿದ್ದಾನೆ 4 lakh. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಕರೆಂಟ್ ಲಯಬಿಲಿಟಿ. ಅರ್ಥ ಮಾಡ್ಕೊಳ್ಳಿ, ಸೋ ಸಿಂಪಲ್. ಈಗ ಫಸ್ಟ್ ಏನು ಮಾಡ್ತೀವಿ, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಬರ್ಕೊಂಡ್ವಿ. ಇಸ್ ಈಕ್ವಲ್ ಟು, ಈಗ ರೇಷಿಯೋ ನೋಡ್ತೀವಿ, ಈ 2 ಏನನ್ನ ಇಂಡಿಕೇಟ್ ಮಾಡುತ್ತೆ, ಯಾವಾಗಲೂ ನ್ಯೂಮರೇಟರ್ನ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಯಾವಾಗಲೂ ಡಿನಾಮಿನೇಟರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟು 2 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಎಷ್ಟು 1. ಓಕೆನಾ, ಇಸ್ ಈಕ್ವಲ್ ಟು ಹಾಕೊಂಡೆ. ಈಗ 2 ಡಿವೈಡೆಡ್ ಬೈ 1. 2 ಅಂದ್ರೆ ಏನು, ಕರೆಂಟ್ ಅಸೆಟ್ಸು. ಕರೆಂಟ್ ಅಸೆಟ್ಸ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರಾ, ಎಸ್ ಕೊಟ್ಟಿದ್ದಾರೆ. ಎಷ್ಟು, 4 lakhs. ಅದನ್ನೇ ಬರ್ಕೊಳ್ತೀನಿ. ಓಕೆನಾ, ಡಿವೈಡೆಡ್ ಬೈ 1 ಅಂದರೆ ಏನು, ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿಗೆ ವ್ಯಾಲ್ಯೂ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ನೋಡಿ, ಕರೆಂಟ್ ಲಯಬಿಲಿಟಿಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ಏನು ಬರಿತೀನಿ, CL ಅಂತಾನೆ ಹಾಕ್ತೀನಿ. ಈಗ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಇದೆರಡು ಒಂದು ಪ್ಯಾರು, ಇದೆರಡು ಒಂದು ಪ್ಯಾರು. ಓಕೆ, ನಮಗೆ ಯಾವ ಐಟಮ್ ಅನ್ನೋನ್ ಇರುತ್ತೆ ಗೊತ್ತಿರಲ್ಲ, ಫಸ್ಟ್ ಅದನ್ನು ನಾವು ಔಟ್ಸೈಡ್ಗೆ ತೆಗಿಬೇಕು. ಓಕೆ, ಈ ರೀತಿ ಮಾಡುವಾಗ ಏನು ಮಾಡ್ತೀನಿ ನಾನು, 2 ಇಂಟು CL ಇಸ್ ಈಕ್ವಲ್ ಟು, ಅರ್ಥ ಮಾಡ್ಕೊಳ್ಳಿ, 2 ಇಂಟು CL ಇಸ್ ಈಕ್ವಲ್ ಟು ಇಲ್ಲೇನಿದೆ 1 ಇಂಟು 4 lakhs. ಅರ್ಥ ಆಯ್ತಾ, 1 ಇಂಟು 4 lakhs. ನೋಡಿ, 2 ಇಂಟು CL ಇಸ್ ಈಕ್ವಲ್ ಟು 1 ಇಂಟು 4 lakhs. ಇದೆರಡು ಒಂದು ಪ್ಯಾರು, ಇದೆರಡು ಒಂದು ಪ್ಯಾರು. ಇವಾಗ ಏನು ಮಾಡ್ತೀನಿ, CL ನಮಗಿದೆ ಅಲ್ವಾ ಗೊತ್ತಿಲ್ಲ, CLನ ಮಾತ್ರ ತಗೊಂಡೆ. ಈಗ 1 ಇಂಟು 4 lakhs ಡಿವೈಡೆಡ್ ಬೈ 2. ಸಿಂಪಲ್, 1 ಇಂಟು 4 lakhs ಡಿವೈಡೆಡ್ ಬೈ 2. ಹಾಗಾದರೆ CL ಎಷ್ಟು ಬರುತ್ತೆ, 2 lakhs ಬರುತ್ತೆ. ಬೇಕಾದರೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅರ್ಥ ಆಯ್ತಾ ಪ್ರಾಬ್ಲಮ್ಮು? ಇದೇ 2 ಪ್ರಾಬ್ಲಮ್ಸ್ ನಾವಿವತ್ತು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸುಮಾರು ಜನಕ್ಕೆ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ದಯವಿಟ್ಟು ಈ ವಿಡಿಯೋನ ನೋಡ್ಕೊಳ್ಳಿ. ಓಕೆನಾ, ಇದಾದಮೇಲೆ ಇನ್ನೊಂದು ಪ್ರಾಬ್ಲಮ್ನ ನಾವು ಮಾಡೋಣ. ಜಸ್ಟ್ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಇದು ಆ್ಯಕ್ಚುಲಿ ನಾನು ಶುಭಾಗೆ ಪ್ರಾಬ್ಲಮ್ಸ್ನ ಶೇರ್ ಮಾಡಿದ್ದೀನಿ. ಅದರಲ್ಲಿ ಇದು ಸೆಕೆಂಡ್ ಪ್ರಾಬ್ಲಮ್ ಇದೆ, ನೋಡ್ಕೊಳ್ಳಿ. ಅದೇ ಪ್ರಾಬ್ಲಮ್ನ ನಾನೀಗ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ದಾರೆ ಅಂದರೆ, ಫ್ರಮ್ ದಿ ಫಾಲೋಯಿಂಗ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಅಂತ ಇದೆ. ಇವನು ಏನೇನು ಐಟಮ್ ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸು 5 lakhs ಇದೆ. ಫಿಕ್ಸ್ಡ್ ಅಸೆಟ್ಸ್ 5 lakhs ಇದೆ. ಟೋಟಲ್ ಅಸೆಟ್ಸು 8 lakhs ಇದೆ. ಓಕೆ, ಫಿಕ್ಸ್ಡ್ ಅಸೆಟ್ಸು 5 lakhs ಇದೆ, ಟೋಟಲ್ ಅಸೆಟ್ಸು 8 lakhs ಇದೆ. ಅದಾದಮೇಲೆ ಕರೆಂಟ್ ಲಯಬಿಲಿಟಿ ಕೊಟ್ಬಿಟ್ಟಿದ್ದಾನೆ, CL ಕೊಟ್ಬಿಟ್ಟಿದ್ದಾನೆ. ಕರೆಂಟ್ ಲಯಬಿಲಿಟಿ ಎಷ್ಟಂತೆ, 2 lakhs. ಅರ್ಥ ಮಾಡ್ಕೊಳ್ಳಿ, ಒಂದು ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾನೆ, ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾನೆ, ಕರೆಂಟ್ ಲಯಬಿಲಿಟಿ ಕೊಟ್ಬಿಟ್ಟಿದ್ದಾನೆ. ಹಾಗಾದರೆ ನಾವು ಏನು ಫೈಂಡ್ ಮಾಡಬೇಕು ಈ ಪ್ರಾಬ್ಲಮಲ್ಲಿ ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋನ ಫೈಂಡ್ ಮಾಡಬೇಕಂತೆ. ಫೈಂಡ್ ಮಾಡಬೇಕಂತೆ. ಓಕೆ, ಹಾಗಾದರೆ ಕರೆಂಟ್ ರೇಷಿಯೋ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡ್ಕೊಳ್ಳಿ, ಈಗ ಇದು ಕ್ವೆಶನ್ ಯಾಕೋ ಮಿಸ್ ಹೊಡಿತಿದೆ ಅಲ್ವಾ. ನೋಡಿ, ಕರೆಂಟ್ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾನೆ, ನಮಗೆ ಸಂಬಂಧನೇ ಇಲ್ಲ ಫಿಕ್ಸ್ಡ್ ಅಸೆಟ್ಸ್ ಜೊತೆ. ಇಲ್ಲಿ ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾನೆ, ಇದು ನಮಗೆ ಬೇಕಾಗಿಲ್ಲ. ಕರೆಂಟ್ ಲಯಬಿಲಿಟಿ ಹೌದು ಬೇಕು, ಇಲ್ಲಿಗೆ ಬೇಕು ನಮಗೆ. ಈಗ ಕರೆಂಟ್ ರೇಷಿಯೋ ಫೈಂಡ್ ಮಾಡಿ ಅಂತ ಹೇಳಿದ್ದಾನೆ. ಕರೆಂಟ್ ರೇಷಿಯೋ ಬೇಕು ಅಂದರೆ ಬರೀ ಕರೆಂಟ್ ಲಯಬಿಲಿಟಿ ಅಲ್ಲ, ನಮಗೆ ಕರೆಂಟ್ ಅಸೆಟ್ಸ್ ಬೇಕು. ಹಾಗಾದರೆ ಈ ಐಟಮ್ ಇಲ್ಲ. ಹಾಗಾದರೆ ಹೆಂಗೆ ಫೈಂಡ್ ಮಾಡಬೇಕು? ಏನಾದರೂ ಐಡಿಯಾ ಬರ್ತಿದೆಯಾ ತಲೆಗೆ? ಎಸ್, ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಟೋಟಲ್ ಅಸೆಟ್ಸ್ ಮೈನಸ್ ಫಿಕ್ಸ್ಡ್ ಅಸೆಟ್ಸ್ ಮಾಡಿದ್ರೆ ನಮಗೆ ಸಿಗೋದೇ ಕರೆಂಟ್ ಅಸೆಟ್ಸ್. ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಅಸೆಟ್ಸ್ ಇಲ್ಲೇನಿದೆ, ಟೋಟಲ್ ಅಸೆಟ್ಸ್ ಮೈನಸ್ ಫಿಕ್ಸ್ಡ್ ಅಸೆಟ್ಸ್ ಹೋದ್ರೆ ನಮ್ಗೆ ಏನು ಸಿಗುತ್ತೆ, ಕರೆಂಟ್ ಅಸೆಟ್ ಸಿಗುತ್ತೆ. ಸೊ ಕರೆಂಟ್ ಅಸೆಟ್ ಸಿಕ್ಬಿಡ್ತು ಇಲ್ಲಿ ಅಂದರೆ ನಾವು ರೇಷಿಯೋ ಮಾಡ್ಬೋದಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಮಾಡೋಣ. ಈಗ ಟೋಟಲ್ ಅಸೆಟ್ಸ್ ಎಷ್ಟು, 8 lakhs ಇದೆ, ಮೈನಸ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ, 5 lakhs ಇದೆ.
ಓಕೆನಾ. ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟು? 8 lakhs ಮೈನಸ್ 5 lakhs ಅಂತ ಹೇಳಿದ್ರೆ 3 lakhs. ಓಕೆನಾ. ಸೊ ಹಾಗಾದರೆ ಈಗ ಫಾರ್ಮುಲಾ ಮಾಡ್ಬೋದಲ್ವಾ ನಾವು? ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ಎಷ್ಟು? ಈಗ ಸಿಕ್ತಲ್ಲ ನಮ್ಗೆ ಆನ್ಸರ್ 3 lakhs ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ನೋಡಿ ಇಲ್ಲಿ ಪ್ರಾಬ್ಲಮಲ್ಲಿ ಇದೆ 2 lakhs ಅವರೇ ಕೊಟ್ಬಿಟ್ಟಿದ್ದಾರೆ 2 lakhs. ಹಾಗಾದರೆ ಕರೆಂಟ್ ರೇಷಿಯೋ ಎಷ್ಟು ಬರುತ್ತೆ ಈ ಪ್ರಾಬ್ಲಮಲ್ಲಿ? ಕರೆಂಟ್ ರೇಷಿಯೋ ಎಷ್ಟು ಬರುತ್ತೆ? ಈ ಝೀರೋಸ್ಗೆ ಈ ಝೀರೋಸ್ನ ಹಿಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 5 zeros ಇದೆ, 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಎಷ್ಟು? 3:2. 3:2 ಯಾವುದ್ರಲ್ಲಿ ತೋರಿಸಿದ್ದೀವಿ ನಾವು? ಪ್ರಪೋರ್ಷನಲ್ಲಿ ತೋರಿಸಿದ್ದೀವಿ. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಕರೆಂಟ್ ರೇಷಿಯೋ ಆನ್ಸರ್ ಈಸ್ 3:2. ಇನ್ನು ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಯಾಕಂದರೆ 2 ಇಂದ 3 ಡಿವೈಡ್ ಆಗಲ್ಲ. ಓಕೆನಾ. ಸೊ ಹಾಗಾಗಿ ಯಾವಾಗ ನಂಬರ್ಸು ಡಿವೈಡ್ ಆಗಲ್ಲ ಆಗ ಆ್ಯಸ್ ಇಟ್ ಈಸ್ ನಂಬರ್ಸ್ನ ರಿಮೈನಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಆ್ಯಸ್ ಇಟ್ ಈಸ್ ನಂಬರ್ಸ್ನ ನಾವು ತೋರಿಸ್ಬೇಕಾಗತ್ತೆ. 3:2 ಇಸ್ ದಿ ಆನ್ಸರ್. ಕ್ಲಿಯರ್? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನಾನು ಕೊಡ್ತಾ ಇರೋದು ಪ್ರಾಬ್ಲಮ್ ಯಾವುದು ಅಂತ ಹೇಳಿದ್ರೆ, ಥರ್ಡ್ ಪ್ರಾಬ್ಲಮ್ನ ಶುಭಾಗೆ ನಾನು ಕಳಿಸಿರೋ ಕ್ವೆಶನ್ ಪೇಪರಲ್ಲಿ ಇದು ಥರ್ಡ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಕ್ವೆಶನ್ ನಾನೇ ಬರೆದು ತೋರಿಸ್ತೀನಿ. ಇಲ್ಲಿ ಅಸೆಟ್ಸ್ ಇದೆ, ಇಲ್ಲಿ ಲಯಬಿಲಿಟೀಸ್ ಇದೆ. ಓಕೆ, ಅಸೆಟ್ಸಲ್ಲಿ ಏನೇನಿದೆ ನೋಡೋಣ. ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದೆ. ಎಷ್ಟಿದೆ ಪ್ಲಾಂಟ್ ಆ್ಯಂಡ್ ಮಿಷನರಿ? 90,000 ಇದೆ. ನೆಕ್ಸ್ಟು ಡೆಟಾರ್ಸ್ ಇದೆ. ಡೆಟಾರ್ಸು 18,000 ಇದೆ. ನೆಕ್ಸ್ಟು ಸ್ಟಾಕ್ ಇದೆ. ಸ್ಟಾಕ್ 24,000 ಇದೆ. ನೆಕ್ಸ್ಟು ಕ್ಯಾಶ್ ಎಟ್ ಬ್ಯಾಂಕ್. ಓಕೆ, ಕ್ಯಾಶ್ ಎಟ್ ಬ್ಯಾಂಕ್ 4,560 ಇದೆ. ನೆಕ್ಸ್ಟು ಪ್ರೀಪೇಯ್ಡ್ ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸು 1,440 ಇದೆ. ಓಕೆನಾ. ಸೊ ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದರೆ 1,38,000 ರೌಂಡ್ ಫಿಗರ್ ಬರುತ್ತೆ. ಓಕೆ, ಈಗ ಲಯಬಿಲಿಟಿ ವಿಷಯಕ್ಕೆ ಬರೋಣ. ಲಯಬಿಲಿಟಿ ಏನು ಕೊಟ್ಟಿದ್ದಾನೆ? ಮೊದಲನೇ ಐಟಮ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎಷ್ಟಿದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್? 48,000 ಇದೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,000 ಇದೆ. ಓಕೆ, ನೆಕ್ಸ್ಟು ಡಿಬೆಂಚರ್ ಇದೆ. ಡಿಬೆಂಚರ್ಸ್ ಇಸ್ 30,000 ಇದೆ. ನೆಕ್ಸ್ಟು ಕ್ರೆಡಿಟಾರ್ಸ್ ಇದೆ. ಎಷ್ಟಿದೆ? 46,800 ಇದೆ. ಆ್ಯಂಡ್ ಟ್ಯಾಕ್ಸೇಷನ್ ಪ್ರಾವಿಷನ್ ಅಂತ ಇದೆ. ಟ್ಯಾಕ್ಸೇಷನ್ ಪ್ರಾವಿಷನ್ ಎಷ್ಟಿದೆ? 1,200 ಇದೆ. ಇದನ್ನು ಟೋಟಲ್ ಮಾಡಿದಾಗ ನಮಗೆ 1,38,000 ಬರುತ್ತೆ. ಓಕೆನಾ. ಈ ಪ್ರಾಬ್ಲಮಲ್ಲಿ ಅವ್ನು ಕೇಳ್ತಿರೋದಿಷ್ಟೇ, ಏನು ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾನೆ. ಏನೇನು ಫೈಂಡ್ ಮಾಡಬೇಕು? ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ. ಓಕೆ, ನಾನು ನಿಮ್ಗೆ ಇಲ್ಲಿ ಸ್ವಲ್ಪ ಗೈಡೆನ್ಸ್ ಕೊಟ್ಬಿಡ್ತೀನಿ ಪ್ರಾಬ್ಲಮ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳಿ. ಈಗ ನಮಗೆ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋಗೆ ಬೇಕಾಗಿರೋ ಐಟಮ್ಸ್ ನಮಗೆ ಗೊತ್ತು, ಹೌದಾ? ಸೊ ಹಾಗಾದರೆ ನಮಗಿಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಬೇಕಾ ಬೇಡವಾ? ಓಕೆ, ಅರ್ಥ ಆಗ್ತಿದೆಯಾ? ಪ್ಲಾಂಟ್ ಆ್ಯಂಡ್ ಮಿಷನರಿ ನಮಗೆ ಬೇಕಾಗಿಲ್ಲ. ಡೆಟಾರ್ಸು ಬೇಕು, ಸ್ಟಾಕು ಬೇಕು. ಏನು ಡೆಟಾರ್ಸು, ಸ್ಟಾಕು ಇದೆರಡೂ ಕರೆಂಟ್ ಅಸೆಟ್ಸ್. ಓಕೆನಾ. ಕ್ಯಾಶ್ ಎಟ್ ಬ್ಯಾಂಕು, ದಿಸ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬರೋಣ ಪ್ರೀಪೇಯ್ಡ್ ಇನ್ಶೂರೆನ್ಸ್. ನೋಡಿ, ಇನ್ಶೂರೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್. ಈಗ ಇನ್ಶೂರೆನ್ಸ್ಗೆ ನಾವು ದುಡ್ಡು ಕೊಟ್ಟರೆ ಅದು ಎಕ್ಸ್ಪೆನ್ಸಸ್ಸೇ ಅಲ್ವಾ? ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನು? ಅದು ಕೂಡ ಕರೆಂಟ್ ಅಸೆಟ್ಸು. ಅರ್ಥ ಆಗ್ತಿದೆಯಾ ನಿಮಗೆ ಯಾವ ಐಟಮ್ಸ್ ತಗೋಬೇಕು ಅಂತ? ಇದೆಲ್ಲ ಏನಾಯಿತು? ಕರೆಂಟ್ ಅಸೆಟ್ಸ್ ಆಯಿತು. ಈಗ ಬರೋಣ ಲಯಬಿಲಿಟಿ ಸೈಡು. ನಮಗೀಗ ಕರೆಂಟ್ ರೇಷಿಯೋ ಫೈಂಡ್ ಮಾಡೋದಕ್ಕೆ ಶೇರ್ ಕ್ಯಾಪಿಟಲ್ ಬೇಕಾ? ಇದು ಕರೆಂಟ್ ಲಯಬಿಲಿಟಿನಾ? ಖಂಡಿತ ಅಲ್ಲ, ಇದು ನಮ್ಗೆ ಬೇಕೇ ಆಗಿಲ್ಲ, ಜಸ್ಟ್ ಇಗ್ನೋರ್ ಇಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೇಕಾ? ಬೇಕಾಗಿಲ್ಲ ನಮಗೆ. ಡಿಬೆಂಚರ್ಸ್ ಬೇಕಾ? ಖಂಡಿತ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಯಾವುದು? ಕ್ರೆಡಿಟಾರ್ಸ್ ಬೇಕು. ಆಮೇಲೆ ಇದೇನಿದು ಟ್ಯಾಕ್ಸೇಷನ್ ಪ್ರಾವಿಷನ್ ಅಂತ ಹೇಳಿದ್ರೆ ಇದು ಕರೆಂಟ್ ಲಯಬಿಲಿಟಿನಾ? ಹೌದು, ಟ್ಯಾಕ್ಸೇಷನ್ ಪ್ರಾವಿಷನ್ ಅಂದ್ರೂ ಕರೆಂಟ್ ಲಯಬಿಲಿಟಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿದ್ರು ಕರೆಂಟ್ ಲಯಬಿಲಿಟಿ. ಸೊ ಹಾಗಾದರೆ ಈ ಐಟಮ್ ಬೇಕು, ಈ ಐಟಮ್ ಬೇಕು. ಇದೆರಡು ಐಟಮ್ ಏನಾಗುತ್ತೆ? ಕರೆಂಟ್ ಲಯಬಿಲಿಟಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಕರೆಂಟ್ ಅಸೆಟ್ಸು ಸಿಕ್ತು, ಕರೆಂಟ್ ಲಯಬಿಲಿಟಿನೂ ಸಿಕ್ತು. ಕರೆಂಟ್ ಅಸೆಟ್ಸು 4 ಐಟಮ್ಸು, ಕರೆಂಟ್ ಲಯಬಿಲಿಟಿ 2 ಐಟಮ್ಸು. ಇದನ್ನು ಏನು ಮಾಡಬೇಕು? ನಿಮಗೆ ಗೊತ್ತಿದೆ ಯಾವುದಕ್ಕೆ?
ಕರೆಂಟ್ ರೇಷಿಯೋನ ಫೈಂಡ್ ಮಾಡೋದಕ್ಕೆ. ಇನ್ನು ಕ್ವಿಕ್ ರೇಷಿಯೋಗೆ ಬರೋಣ. ಓಕೆ, ಕ್ವಿಕ್ ರೇಷಿಯೋಗೆ ಬರೋಣ. ಸೊ ಕ್ವಿಕ್ ರೇಷಿಯೋಗೆ ನಾ ಆಲ್ರೆಡಿ ಹೇಳಿದ್ದೆ, ಏನಂತ ಹೇಳಿದೆ ಕ್ವಿಕ್ ರೇಷಿಯೋಗೆ, ಜಸ್ಟ್ ನಿಮ್ಗೊಂದ್ಸಲ ರೀಕಾಲ್ ಮಾಡಿಸ್ತೀನಿ. ಕರೆಂಟ್ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಏನು ಮಾಡಬೇಕು, ಕರೆಂಟ್ ಅಸೆಟ್ಸಲ್ಲಿ ಇರೋದು ಎಲ್ಲಾನು ಬರುತ್ತೆ, ಆದರೆ ಯಾವ್ಯಾವ ಐಟಮ್ನ ಮಾತ್ರ ಬಿಟ್ಬಿಡ್ಬೇಕು, ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆನಾ? ಈಗ ನೋಡ್ಕೊಳ್ಳಿ, ಇಲ್ಲಿ ಸ್ಟಾಕ್ ಇದೆಯಾ? ಓಕೆ, ಸ್ಟಾಕ್ನ ಏನು ಮಾಡಬೇಕು, ಕ್ವಿಕ್ ಅಸೆಟ್ಸ್ ಫೈಂಡ್ ಮಾಡುವಾಗ ಇದನ್ನ ಮೈನಸ್ ಮಾಡಬೇಕು, ಈ ಫಿಗರ್ನ. ಅದಾದ್ಮೇಲೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅದೇ ಅಲ್ವಾ ಅವ್ರು ಹೇಳಿರೋದು ನೋಡಿ, PE ಅಂತ ಹೇಳಿದ್ರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದೆಯಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು? ಎಸ್. ಹಾಗಾದ್ರೆ ಈ ಎರಡು ಐಟಮ್ನ ತೆಗೆದ್ರೆ ನಮ್ಗೆ ಏನು ಸಿಗುತ್ತೆ, ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ಅದೇ ಪ್ರಕಾರ ಲಯಬಿಲಿಟಿ ಸೈಡಿಗೆ ಬರೋಣ. ಓಕೆ, ಕ್ವಿಕ್ ಲಯಬಿಲಿಟಿಗೆ ನೋಡ್ಕೊಳ್ಳಿ. ಕ್ವಿಕ್ ಲಯಬಿಲಿಟಿಗೆ ಏನಂತ ಹೇಳಿದ್ದೀನಿ, ಕ್ವಿಕ್ ಲಯಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲಯಬಿಲಿಟಿ. ಆದರೆ ಯಾವ್ಯಾವ ಐಟಮ್ಸ್ನ ನಾವು ಮೈನಸ್ ಮಾಡಬೇಕು, ಬ್ಯಾಂಕ್ ಓವರ್ ಡ್ರಾಫ್ಟು ಮತ್ತು ಕ್ಯಾಶ್ ಕ್ರೆಡಿಟ್. ಓಕೆ, ಈ ಎರಡು ಐಟಮ್ನ ತೆಗಿಬೇಕು. ಇಲ್ಲಿ ಕ್ವೆಶನಲ್ಲಿ ನೋಡ್ಕೊಳ್ಳಿ, ಇದೆಯಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆಯಾ? ಇಲ್ಲಿ ಇರೋದೇ ಎರಡೇ ಕರೆಂಟ್ ಲಯಬಿಲಿಟಿ, ಹೌದಾ? ಒಂದು ಕ್ರೆಡಿಟರ್ಸ್, ಇನ್ನೊಂದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಇಲ್ಲಿ BODನೂ ಇಲ್ಲ, BODನೂ ಇಲ್ಲ, ಮತ್ತು ಕ್ಯಾಶ್ ಕ್ರೆಡಿಟು ಇಲ್ಲ. ಸೊ ಹಾಗಾಗಿ ಇಲ್ಲೇನು ಬರುತ್ತೆ, ಆಸ್ ಇಟ್ ಈಸ್ ಕರೆಂಟ್ ಲಯಬಿಲಿಟಿನೇ ಕ್ವಿಕ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಫಾರ್ಮುಲಾನ ಆನ್ಸರ್ಸ್ನ ನಾವು ಫೈಂಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಕ್ಲಾರಿಟಿಗೋಸ್ಕರ ನಾನಿಲ್ಲಿ ಆನ್ಸರ್ನ ಹೇಳ್ಬಿಡ್ತೀನಿ. ಕರೆಂಟ್ ರೇಷಿಯೋ ಆನ್ಸರ್ ಎಷ್ಟು ಬರಬೇಕು ಅಂತ ಹೇಳಿದ್ರೆ, ಈ ಪ್ರಾಬ್ಲಮಲ್ಲಿ ಕರೆಂಟ್ ರೇಷಿಯೋ ಆನ್ಸರ್ ಶುಡ್ ಕಮ್ 1:1 ಬರಬೇಕು. ಓಕೆ, ನಿಮಗೆ ಈ ವಿಡಿಯೋ ನೋಡಿ ಪ್ರಾಬ್ಲಮ್ ಎಲ್ಲ ಅರ್ಥ ಆಗಿದೆ, ಈ ಪ್ರಾಬ್ಲಮ್ ನೀವೇ ಮಾಡ್ತೀರಾ ಅಂದರೆ ಆನ್ಸರ್ ನಿಮಗೆ 1:1 ಬಂದರೆ ಕರೆಕ್ಟ್ ಅಂತ ಅರ್ಥ. ಇನ್ನು ಕ್ವಿಕ್ ರೇಷಿಯೋ ಎಷ್ಟು ಬರಬೇಕು ಅಂತ ಹೇಳಿದ್ರೆ, ಕ್ವಿಕ್ ರೇಷಿಯೋ ಶುಡ್ ಕಮ್ 0.47:1 ಬರಬೇಕು. ಇದು ಆನ್ಸರ್ಸ್. ಓಕೆ, ದಿಸ್ ಇಸ್ ವಾಟ್ ಯೋರ್ ಹೋಮ್ವರ್ಕ್ ಪ್ರಾಬ್ಲಮ್. ಕ್ಲಿಯರ್? ಅರ್ಥ ಆಗಿದೆಯಾ? ಸೊ ಇದನ್ನು ಆದಷ್ಟು ಬೇಗ ಮುಗಿಸಿ ನಿಮ್ಮ CRಸ್ಗೆ ಮೆಸೇಜ್ ಹಾಕಿ. ಸೊ ನಾನು ಇನ್ನೊಂದು ವಿಡಿಯೋ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಫರ್ದರ್ ಪ್ರಾಬ್ಲಮ್ಸ್ನ ಮಾಡಿ ನಾನು ವಿಡಿಯೋಸ್ನ ಬಿಡ್ತೀನಿ. ಓಕೆ, ಎನಿವೇ ಥ್ಯಾಂಕ್ ಯು.